ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ಗಾಗಿ ನಟ ಸುದೀಪ್ ಸೀಕ್ರೆಟ್ ರೂಮ್ ಹೇಗಿದೆ ಎಂದು ಎಂಟ್ರಿ ಕೊಡುತ್ತಾರೆ. ಇತ್ತ ರಕ್ಷಿತಾ ಅವರು ಧ್ರುವಂತ್ ಬಗ್ಗೆ ಯಾವಾಗ ನೀವು ಬರ್ತೀರಿ ಅಲ್ವಾ, ಅವರ ಮುಖ ಹಿಂಗೆ ಆಗುತ್ತೆ, ನೀವು ಹೋದ ನಂತರ ಅವರ ಮುಖ ನೋಡಬೇಕು, ನೀವು ಇವರ ಮುಖ ನೋಡಿ ನನಗೆ ಅಳು ಬರುತ್ತೆ ಎಂದು ಸುದೀಪ್ರಿಗೆ ಕಂಪ್ಲೇಂಟ್ ಮಾಡುತ್ತಾರೆ. ಸೀಕ್ರೆಟ್ ರೂಮ್ ನಿಮ್ಮ ಪ್ರಕಾರ ಹೇಗಿದೆ? ಯಾವಾಗ ನೀವು ಬರ್ತೀರಲ್ವಾ ಇವರ ಮುಖ ಹಿಂಗಾಗುತ್ತೆ. ಓಕೆ, ಧ್ರುವಂತ್ ಕನ್ವಿನ್ಸ್ ಆದ್ರೆ ಇಬ್ಬರು ಹೋಗಿ ಒಳಗೆ ಎನ್ನುತ್ತಾರೆ ಸುದೀಪ್. ಈ ಹಂತದಲ್ಲಿ ರಕ್ಷಿತಾ ಮತ್ತು ಧ್ರುವಂತ್ ಮಧ್ಯೆ ಮಾತುಕತೆ ನಡೆದಿರುವಂತಿದೆ. ಆಗ ರಕ್ಷಿತಾ ಅವರು ಧ್ರುವಂತ್ಗೆ, ನನಗೆ ಇಲ್ಲಿ ಅಷ್ಟು ನೆಮ್ಮದಿ ಇಲ್ಲ, ನಿಮಗೆ ನೆಮ್ಮದಿಯಾಗಿ ನಾನು ಮಲಗಲಿಕ್ಕೆ ಬಿಡಲ್ಲ ಎಂದು ಆಕ್ಷೇಪಿಸುತ್ತಾರೆ. ನನ್ನ ನೆಮ್ಮದಿ ನೀನು ಹೇಗೆ ಡಿಸೈಡ್ ಮಾಡ್ತೀಯಾ ಎನ್ನುವ ಧ್ರುವಂತ್ಗೆ, ನನ್ನ ಕೈಲಿ ಉಂಟು ಎಂದು ಎದಿರೇಟು ನೀಡುತ್ತಾರೆ ರಕ್ಷಿತಾ. ನಂಗೆ ಇಲ್ಲಿ ಅಷ್ಟು ನೆಮ್ಮದಿಗೆ ಇಲ್ಲ, ನಿಮ್ಗೆ ನೆಮ್ಮದಿಗೆ ಅಡಿಗೆ ನಾನು ಮಲಗಲಿಕ್ಕೆ ಬಿಡಲ್ಲ. ಇವರಿಬ್ಬರ ಕಿತ್ತಾಟ ನೋಡುವ ಸುದೀಪ್, ನೀವಿಬ್ರು ಹಿಂಗೆ ಇದ್ರೆ ನನಗೆ ಪರ್ಸನಲಿ ಎಂಟರ್ಟೈನ್ಮೆಂಟ್ ಇದೆ ಎಂದು ನಗುತ್ತಾರೆ. ಅವರ ಮಾತಿಗೆ ರಕ್ಷಿತಾ, ಇಲ್ಲಿ ನೋವು ಆಗ್ತಾ ಉಂಟು ಸರ್ ಎಂದು ಹಣೆ ತೋರಿಸುತ್ತಾರೆ. ಅವರ ಮಾತಿಗೆ ಸುದೀಪ್, ನಿಮಗೆ ಅಲ್ಲಿ ಮಾತ್ರ ಉಂಟು, ನಮಗೆ ಎಲ್ಲಾ ಕಡೆ ಆಗ್ತಾ ಉಂಟು ಎಂದು ತಮಾಷೆ ಮಾಡುವುದರೊಂದಿಗೆ ಪ್ರೋಮೋ ಮುಕ್ತಾಯವಾಗುತ್ತದೆ. ಸೀಕ್ರೆಟ್ ರೂಮ್ ನಿಮ್ಮ ಪ್ರಕಾರ ಹೇಗಿದೆ? ಯಾವಾಗ ನೀವು ಬರ್ತೀರಲ್ವಾ ಇವರ ಮುಖ ಹಿಂಗಾಗುತ್ತೆ. ಓಕೆ, ನೀವು ಹೋದ ನಂತರ ಅವರ ಮುಖ ನೋಡ್ಬೇಕು. ನೀವು ಇವರ ಮುಖ ನೋಡಿ ನನಗೆ ಅಳು ಬರುತ್ತೆ. ಧ್ರುವಂತ್ ಕನ್ವಿನ್ಸ್ ಆದ್ರೆ ಇಬ್ರು ಹೋಗ್ರಿ ಒಳಗಡೆ. ನಂಗೆ ಇಲ್ಲಿ ಅಷ್ಟು ನೆಮ್ಮದಿಗೆ ಇಲ್ಲ, ನಿಮ್ಗೆ ನೆಮ್ಮದಿಗೆ ಅಡಿಗೆ ನಾನು ಮಲಗಲಿಕ್ಕೆ ಬಿಡಲ್ಲ. ನನ್ನ ನೆಮ್ಮದಿ ನೀನ್ ಹೇಗೆ ನನ್ನ ಕೈಯಲ್ಲಿ ಉಂಟು. ನೀವಿಬ್ರು ಹಿಂಗಿದ್ರೆ ನನಗೆ ಪರ್ಸನಲ್ ಎಂಟರ್ಟೈನ್ಮೆಂಟ್ ಇದೆ. ಇಲ್ಲಿ ನೋವು ಆಗ್ತಾ ಉಂಟು ಸರ್. ನಿನಗೆ ಅಲ್ಲಿ ಮಾತ್ರ ಆಗ್ತಾ ಉಂಟು, ನಮಗೆ ಎಲ್ಲಾ ಕಡೆ ಆಗ್ತಾ ಉಂಟು.